കുഞ്ചാദ്രിനാഥനി സന്നിധാനത്തിലെ ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ಅಯ್ಯಪ್ಪ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೇರಳದ ಪುಣ್ಯಕ್ಷೇತ್ರವಾದಂಥ ಶಬರಿಮಲೆಯ ಕ್ಷೇತ್ರ ಅಯ್ಯಪ್ಪ ಸ್ವಾಮಿಯು ವಿಶೇಷವಾದಂಥ 41 ದಿನಗಳ ಮಂಡಲ ವ್ರತ. ಈ ಮಂಡಲ ವ್ರತ ಹೇಗೆ ಪಾಲಿಸಬೇಕು ಮತ್ತು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೇನೆ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಮೊದಲಿಗೆ ಕನ್ಯಸ್ವಾಮಿಗಳು ಮಾಲೆ ಹಾಕುತ್ತಾರೆ. ಅವರಿಗೆ ವ್ರತ ಹೇಗೆ ಪಾಲಿಸಬೇಕಂತ ಗೊತ್ತಾಗಿರುವುದಿಲ್ಲ. ಹಾಗಾಗಿ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಮೊದಲನೇದಾಗಿ ಸ್ವಾಮಿಗಳು ಕ್ಷೌರ ಮಾಡಿಸಬಾರದು, ಅಂದರೆ ಮಾಲೆ ಹಾಕಿದಾಗ ಕ್ಷೌರ್ಯನ್ನು ಮಾಡಿಸಬಾರದು. ಮತ್ತು 1 ಹೊತ್ತು ಉಪಹಾರ ಮತ್ತು ಚಳಿಗಾಲ ದಿನದಲ್ಲಿ ತಣ್ಣೀರಿನ ಸ್ನಾನ ಮಾಡಬೇಕು ಮತ್ತು ಕೂದಲನ್ನು ಹಿಕ್ಕಿಕೊಳ್ಳಬಾರದು. ಮತ್ತು ಮಧ್ಯಾಹ್ನದಲ್ಲಿ ಮಲಗಿದರೆ ಎದ್ದ ತಕ್ಷಣ ನಮಗೆ ನೀರು ಕುಡಿಯಬೇಕು ಅನಿಸಿದರೆ ಸ್ನಾನವನ್ನು ಮಾಡಿ ನೀರನ್ನು ಕುಡಿಯಬೇಕು. ಪರಸ್ತ್ರೀಯರನ್ನು ನೋಡುವಂಗಿಲ್ಲ, ಏಕೆಂದರೆ ಅಯ್ಯಪ್ಪ ಸ್ವಾಮಿ ಬ್ರಹ್ಮಚಾರಿ. ಹಾಗಾಗಿ ನಾವು ಕೂಡ ಕಠಿಣವಾದ ಬ್ರಹ್ಮಚಾರಿ ಪಾಲನೆ ಮಾಡಬೇಕು. ಮನೆಗೆ ಹೋಗುವಂತಿಲ್ಲ. ಮತ್ತು ಸನ್ನಿಧಿಯಲ್ಲಿ ಪೂಜೆಯಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಭಜನೆಯಲ್ಲಿ ಪಾಲ್ಗೊಳ್ಳಬೇಕು. ನಮ್ಮ ಪಂಚೇಂದ್ರಿಯಗಳನ್ನು ಛಿದಿಸಬೇಕು, ಅಂದರೆ ಕಣ್ಣು, ಮೂಗು, ಬಾಯಿ, ಸ್ಪರ್ಶ, ಕಿವಿ, ನಾಲಿಗೆ ಇವುಗಳನ್ನು ತ್ಯಜಿಸಿ ಮತ್ತು ಕಾಮ, ಕ್ರೋಧ, ಮೋಹಲೋಭ, ಮದ, ಮತ್ಸರ, ಅಸೂಯೆ ಇವುಗಳನ್ನು ತ್ಯಜಿಸಿ ನಮ್ಮ ದೇಹವನ್ನು ಅಯ್ಯಪ್ಪನಿಗೆ ಮುಡಿಪಾಗಿರಬೇಕು. ಮತ್ತು ನಾವು ಮಾಲೆ ಹಾಕಿದಾಗ ಗುರು ತೋರಿಸುವ ಮಾರ್ಗವೇ ನಾವು ಹೆಜ್ಜೆ ಹಾಕಬೇಕು. ಮೊದಲನೇ ವರ್ಷ ಕನ್ಯಸ್ವಾಮಿಗಳು ಮಾಲೆ ಹಾಕಿದಾಗ ನಮ್ಮ ಸನ್ನಿಧಿಗಳಲ್ಲಿ ಗುರುಸ್ವಾಮಿಗಳು ಆ ಸತ್ಯವಾದ 18 ಪಡಿಗಳ ಹತ್ತಿರ ಮತ್ತು ಮೂರ್ತಿಗಳನ್ನು ಮುಟ್ಟುವುದಕ್ಕೆ ಬಿಡುವುದಿಲ್ಲ, ಏಕೆಂದರೆ ಅವುಗಳಲ್ಲಿರುವ ಶಕ್ತಿ ಮತ್ತು ಕನ್ಯಸ್ವಾಮಿಗಳು ಇರುವುದಿಲ್ಲ. ಆ ಶಕ್ತಿಯನ್ನು ನಮಗೆ ತಡೆದುಕೊಳ್ಳಲು ಸಾಧ್ಯವಿರುವುದಿಲ್ಲ. ಮತ್ತು 41 ದಿನ ಕಾಲ ಮಂಡಲ ಕಾಲ ಪಾಲಿಸಿ ಇರುಮುಡಿಯನ್ನು ಕಟ್ಟಿಸಿಕೊಳ್ಳಬೇಕು. 10 ದಿನ ಮತ್ತು 5 ದಿನ ಮಾಲೆ ಹಾಕಿ ಇರುಮುಡಿಯನ್ನು ಕಟ್ಟಿಸಿಕೊಳ್ಳೋದಕ್ಕೆ ನಾವು ಅರ್ಹತೆ ಹೊಂದಿರುವುದಿಲ್ಲ. ಇದೇ ನೋಡಿ ಸ್ವಾಮಿಗಳೇ ಕಠಿಣವಾದ ಅಯ್ಯಪ್ಪ ಸ್ವಾಮಿಯ ವ್ರತಾಚರಣೆಗಳು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ.